ನಾವಿಬ್ಬರು ರಾಣಾ ಮೆನ್ಷನ್ಗೆ ಹೋಗೋಣ. ಐ ಪ್ರಾಮಿಸ್. ಇನ್ನು ಮುಂದೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದನು. ಅವನ ಮಾತುಗಳನ್ನು ಕೇಳುತ್ತಾ ಈಗ ಶ್ವೇತರವರು ನಗುವುದನ್ನು ನಿಲ್ಲಿಸಿದರು ಮತ್ತು ತನ್ನ ಕೈಯನ್ನು ಧ್ರುವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸತೊಡಗಿದರು. ಧ್ರುವ ಎಷ್ಟೊತ್ತಿನಿಂದ ತನ್ನನ್ನು ಧನ್ವಿ ಎಂದುಕೊಳ್ಳುತ್ತಿದ್ದಾನೆಂಬುದು ಅವರಿಗೆ ಈಗ ಅರ್ಥವಾಗಿತ್ತು. ಆದರೆ ಹಠಾತ್ತನೆ ಧ್ರುವ, ರೋಸ್ ಪೆಟಲ್, ನಿನ್ನ ಕೈಗಳು ಯಾಕೆ ಇಷ್ಟೊಂದು ದಪ್ಪಗಾಗಿವೆ? ನಿನ್ನ ಕೈಗಳು ತುಂಬ ಸಾಫ್ಟ್ ಇದ್ದವಲ್ಲ? ಯಾವುದೋ ಸಣ್ಣ ಬೆಕ್ಕಿನ ಕೈಗಳಂತಿದ್ದ ಈ ನಿನ್ನ ಕೈಗಳು ಈಗ ಎಷ್ಟು ವಿಚಿತ್ರವಾಗಿವೆ. ಪರವಾಗಿಲ್ಲ, ನಾನು ನಾಳೆ ನಿನ್ನನ್ನು ಸೆಲೂನ್ಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ನೀನು ಅಲ್ಲಿ ನಿನ್ನ ಮೆನಿಕ್ಯೂರ್ ಹಾಗೂ ಪೆಡಿಕ್ಯೂರ್ ಮಾಡಿಸಿಕೊ. ಖಂಡಿತವಾಗಿಯೂ ಇಲ್ಲಿ ನಿನ್ನ ಮಮ್ಮ ನಿನ್ನ ಕೈಯಲ್ಲಿ ಕೆಲಸ ಮಾಡಿಸಿರಬೇಕು. ಆದರೆ ನಾನು ನಿನ್ನ ಕೈಯಲ್ಲಿ ಯಾವುದೇ ಕೆಲಸ ಮಾಡಿಸುವುದಿಲ್ಲ. ನಿನ್ನ ಕೈಗಳು ಮತ್ತೊಮ್ಮೆ ಸಂಪೂರ್ಣವಾಗಿ ಮೃದುವಾಗುತ್ತವೆ ಎಂದನು. ಹೀಗೆ ಹೇಳುತ್ತಾ ಅವನು ಈಗ ಶ್ವೇತಾರವರ ಕೈಗಳ ಮೇಲೆ ಬಾಗಲಾರಂಭಿಸಿದನು. ಅವನು ಬಹುಶಃ ಆ ಕೈಗಳನ್ನು ಚುಂಬಿಸಲು ಬಯಸಿದ್ದನು. ಆದರೆ ಈಗ ಶ್ವೇತರವರು ತಕ್ಷಣವೇ ತಮ್ಮ ಕೈಗಳನ್ನು ಹಿಂದೆ ತೆಗೆದುಕೊಂಡರು ಮತ್ತು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಡಲಾರಂಭಿಸಿದರು. ಯಾವ ಹುಡುಗನಿಗೆ ಅವರ ಮುಂದೆ ಬಾಯಿ ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲವೋ ಅವನು ಈಗ ಅವರ ಮುಂದೆ ಏನೇನೋ ಮಾತನಾಡುತ್ತಿದ್ದನು. ಅವನು ನಿಧಾನವಾಗಿ ಅಲ್ಲಿಂದ ಹಾಸಿಗೆ ಮೇಲೆ ಹತ್ತಲಾರಂಭಿಸಿದನು ಮತ್ತು ಶ್ವೇತರವರು ತಕ್ಷಣ ಅಲ್ಲಿಂದ ಸರಿದರು. ಈ ಸಮಯದಲ್ಲಿ ಲೈಟ್ ಆನ್ ಆಗಿರಲಿಲ್ಲ, ಕೇವಲ ಡಿಮ್ ಲೈಟ್ ಇತ್ತು. ಹಾಗಾಗಿ ಹಾಸಿಗೆಯಿಂದ ಯಾರೋ ಸರಿಯುತ್ತಿರುವುದು ಧ್ರುವನಿಗೆ ಕಾಣಿಸಲಿಲ್ಲ. ಅವನಿಗೆ ಈಗ ಮತ್ತೊಮ್ಮೆ ಹಾಸಿಗೆಯ ಮೇಲೆ ಮಲಗಿರುವ ಧನ್ವಿ ಕಂಡಳು. ಆಗ ಅವನು ಕೋಪದಿಂದ, ನೀನು ನನ್ನಿಂದ ಯಾಕೆ ದೂರ ಹೋಗ್ತಾ ಇದ್ದೀಯಾ ಎಂದನು. ಮೊದಲು ನನ್ನನ್ನು ರಾಣಾ ಮೆನ್ಷನ್ನಲ್ಲಿ ಬಿಟ್ಟು ಗ್ರೋವರ್ ಮೆನ್ಷನ್ಗೆ ಬಂದೆ. ಈಗ ನಾನು ಗ್ರೋವರ್ ಮೆನ್ಷನ್ಗೆ ಬಂದರೆ ನೀನು ಇಲ್ಲಿಂದಲೂ ಹೋಗುತ್ತಾ ಇದ್ದೀಯಾ. ಈಗ ಇನ್ನು ಎಲ್ಲಿಗೆ ಹೋಗ್ತಿದ್ದೀಯಾ ರೋಸ್ ಪೆಟಲ್? ಪ್ಲೀಸ್, ಪ್ರೀತಿಯಿಂದ ನನ್ನ ತೋಳುಗಳಿಗೆ ಬಂದು ಬಿಡು. ನನಗೆ ನಿನ್ನ ಜೊತೆ ಮಲಗಬೇಕು ಎಂದು ಹೇಳುತ್ತಾ ಅವನು ಧನ್ವಿಯನ್ನು ತನ್ನ ತೋಳುಗಳಲ್ಲಿ ಬಿಗಿದಪ್ಪಿಕೊಂಡನು. ಶ್ವೇತರವರು ಸ್ವಲ್ಪ ದೂರದಲ್ಲಿ ನಿಂತು ಅವರಿಬ್ಬರನ್ನು ನೋಡುತ್ತಿದ್ದರು ಮತ್ತು ಈಗ ಅವರಿಗೆ ಧನ್ವಿಯ ಮುಖ ಏಕೆ ಎಷ್ಟೊಂದು ಬೇಸರದಿಂದ ಕೂಡಿತ್ತು ಎಂಬುದು ಅರ್ಥವಾಗುತ್ತಿತ್ತು. ಧ್ರುವ ಅವಳನ್ನು ಪ್ರೀತಿಸುತ್ತಿದ್ದನು, ಆದರೆ ಬಹುಶಃ ಅವನು ಈ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಅವರು ಲಘುವಾಗಿ ಮುಗುಳ್ನಕ್ಕು ತಕ್ಷಣ ರೂಮಿನಿಂದ ಹೊರಗೆ ಹೋದರು. ಇತ್ತ ಧ್ರುವ ಈಗ ಧನ್ವಿಯನ್ನು ತನ್ನ ತೋಳುಗಳಲ್ಲಿ ಬಿಗಿದಪ್ಪಿಕೊಂಡು ಗಾಢ ನಿದ್ರೆಗೆ ಜಾರಿದ್ದನು. ತಾನು ಧನ್ವಿ ಎಂದುಕೊಂಡು ತನ್ನ ಇಡೀ ಮನಸ್ಸಿನ ದುಃಖವನ್ನು ಯಾರ ಮುಂದೆ ತೋಡಿಕೊಂಡನು. ಅವಳು ಧನ್ವಿ ಆಗಿರದೆ ಅವಳ ಅಮ್ಮ ಶ್ವೇತರವರು ಆಗಿದ್ದರು ಎಂಬ ಕನಿಷ್ಠ ಜ್ಞಾನವು ಅವನಿಗೆ ತಿಳಿಯಲಿಲ್ಲ. ಇಡೀ ರಾತ್ರಿ ಧ್ರುವ ಮತ್ತು ಧನ್ವಿ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹೀಗೆ ಮಲಗಿದ್ದರು. ಧನ್ವಿ ಗಾಢ ನಿದ್ರೆಯಲ್ಲಿದ್ದ ಕಾರಣ ಅವಳಿಗೂ ತಿಳಿಯಲಿಲ್ಲ ಧ್ರುವ ಯಾವಾಗ ತನ್ನ ಬಳಿಗೆ ಬಂದು ತನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಎಂದು. ಇನ್ನು ಧ್ರುವ ಅಂತೂ ನಿಜವಾಗಿಯೂ ಯಾವುದೋ ಕುದುರೆಯಂತೆ ಮಲಗಿದ್ದನು ಮತ್ತು ಮರುದಿನ ಬೆಳಿಗ್ಗೆ ಸುಮಾರು 8:30ಕ್ಕೆ ಅವನ ಕಣ್ಣುಗಳು ತೆರೆದವು. ಕಣ್ಣುಗಳನ್ನು ತೆರೆಯಲು ಕೂಡ ಅವನಿಗೆ ಕಷ್ಟವಾಗುತ್ತಿತ್ತು, ಏಕೆಂದರೆ ಅವನ ತಲೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು. ಅವನ ಮೇಲಿನ ಸೀಲಿಂಗ್ ಕಡೆಗೆ ನೋಡಿದನು. ಏನೋ ವಿಚಿತ್ರವಾಗಿ ಅನಿಸಿದ್ದರಿಂದ ಅವನೀಗ ತನ್ನ ಪಕ್ಕದಲ್ಲಿ ನೋಡಿದನು. ಅಲ್ಲಿ ಧನ್ವಿ ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದಳು ಮತ್ತು ಅವಳನ್ನು ನೋಡಿ ಧ್ರುವನ ಕಣ್ಣುಗಳು ದೊಡ್ಡದಾದವು. ತಾನು ತನ್ನ ಮನೆ ರಾಣಾ ಮೆನ್ಷನ್ನಲ್ಲಿ ಇರದೆ ಗ್ರೋವರ್ ಮೆನ್ಷನ್ನಲ್ಲಿದ್ದೇನೆ ಎಂಬುದು ಅವನಿಗೆ ಈಗ ಅರಿವಾಯಿತು. ಧನ್ವಿಯನ್ನು ನೋಡುತ್ತಾ ಸದ್ಯಕ್ಕೆ ಅವನು ನಿಟ್ಟುಸಿರು ಬಿಟ್ಟನು, ಏಕೆಂದರೆ ಧನ್ವಿ ಮಲಗಿದ್ದಳು. ಆದರೆ ಈಗ ಧನ್ವಿ ಹೇಳುವ ಮುನ್ನವೇ ಅವನು ಅಲ್ಲಿಂದ ಹೋಗಬೇಕಿತ್ತು. ಅವನು ಧನ್ವಿಯ ಸೊಂಟದ ಮೇಲಿದ್ದ ತನ್ನ ಕೈಯನ್ನು ನೋಡಿದನು ಮತ್ತು ಅವನ ಕೈಯ ಮೇಲೆ ಧನ್ವಿ ತನ್ನ ಕೈಯನ್ನು ಇಟ್ಟುಕೊಂಡಿದ್ದಳು. ಅವನು ತನ್ನ ತುಟಿಗಳನ್ನು ಲಘುವಾಗಿ ಒತ್ತಿಕೊಂಡನು ಮತ್ತು ನಂತರ ಧನ್ವಿಯ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ತೊಡಗಿದನು. ಆದರೆ ಅವನು ತನ್ನ ಕೈಯನ್ನು ಎಳೆದ ತಕ್ಷಣವೇ ಧನ್ವಿಯ ಮಗ್ಗುಲು ಬದಲಿಸಿದಳು ಮತ್ತು ಅವನ ಕೈಯನ್ನು ಇನ್ನೂ ಹೆಚ್ಚು ಗಟ್ಟಿಯಾಗಿ ಹಿಡಿದುಕೊಂಡಳು. ಧ್ರುವ ಅವಳನ್ನು ದಿಟ್ಟಿಸಿ ನೋಡಿದನು. ಕೆಲವು ಕ್ಷಣಗಳ ಕಾಲ ಅವನು ಹಾಗೆ ಸುಮ್ಮನೆ ಉಳಿದನು. ಅವನು ಈಗ ಯಾವುದೇ ಚಲನೆ ಮಾಡಲಿಲ್ಲ, ಆದರೆ ಅವನು ಹೆಚ್ಚು ಹೊತ್ತು ತನ್ನನ್ನು ತಾನು ತಡೆಯಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಸುಮಾರು 2-3 ನಿಮಿಷಗಳ ನಂತರವೇ ಅವನು ಮತ್ತೊಮ್ಮೆ ತನ್ನ ಕೈಯನ್ನು ಹಿಂದಕ್ಕೆ ಎಳೆಯಲು ಬಯಸಿದಾಗ ಈ ಬಾರಿ ಧನ್ವಿ ಕಣ್ಣು ತೆರೆದಳು. ಧನ್ವಿ ಮುಗುಳ್ನಗುತ್ತಾ ಧ್ರುವನ ಕಡೆಗೆ ನೋಡಿ, ನನಗೆ ಅನಿಸಿತು ನನ್ನ ನಿದ್ದೆ ಕದಡಿತು ಅಂತ, ಆದರೆ ನಾನು ಇನ್ನೂ ಕೂಡ ಕನಸನ್ನೇ ಕಾಣುತ್ತಾ ಇದ್ದೇನೆ. ಸರಿ, ಪರವಾಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಈ ಕನಸನ್ನು ಕಂಡು ಬಿಡುತ್ತೇನೆ ಎಂದು ಹೇಳಿ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಧ್ರುವ ಅವಳ ಮಾತನ್ನು ಕೇಳಿ ಮುಖ ಸಿಂಡರಿಸುತ್ತಾ, ಒಂದಂತೂ ಗೊತ್ತಾಗುತ್ತಿಲ್ಲ, ಈ ಹುಡುಗಿಗೆ ಕನಸು ಮತ್ತು ನನಸಿನ ನಡುವಿನ ವ್ಯತ್ಯಾಸ ತಿಳಿಯೋದು ಯಾವಾಗ ಎಂದು. ಯಾವಾಗ ನೋಡಿದರೂ ಇವಳಿಗೆ ನಾನು ಕನಸಿನ ತರಹನೇ ಕಾಣಿಸುತ್ತಿರ್ತೇನೆ. ನಾನೇನು ನಿಜವಾಗಿಯೂ ಇವಳ ಮುಂದೆ ಬರಲು ಸಾಧ್ಯವೇ ಇಲ್ಲವೇನು ಎಂದನು. ಅವನ ಧ್ವನಿಯನ್ನು ಕೇಳಿ ಧನ್ವಿ ಮುಗುಳ್ನಗುತ್ತಾ ಮತ್ತೆ ತನ್ನ ಕಣ್ಣುಗಳನ್ನು ತೆರೆದು, ನೀವು ಮಾತನಾಡುತ್ತಾ ಕೂಡ ಇದ್ದೀರಾ? ಅರೆ, ಇದೆಲ್ಲ ನೀವು ಮಾತನಾಡುತ್ತಾನೆ ಇದ್ದೀರಾ ಅಂದ ಮೇಲೆ ಒಂದು ಸಲ ಹೇಳಿ ಪ್ಲೀಸ್ ರೋಸ್ ಪೆಟಲ್, ಐ ಲವ್ ಯು ಎಂದು ಹೇಳುತ್ತಾ ಅವಳು ಮುಗುಳ್ನಕ್ಕಳು ಮತ್ತು ಅವಳು ಮತ್ತೆ ವಾಪಸ್ಸು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಧ್ರುವನ ಮುಖದಲ್ಲಿ ಸಣ್ಣ ಮುಗುಳ್ನಗು ಮೂಡಿತು, ಆದರೆ ಅವನು ಏನೂ ಹೇಳಲಿಲ್ಲ. ಧನ್ವಿಗೆ ತುಂಬ ಹೊತ್ತಿನವರೆಗೂ ಅವನ ಧ್ವನಿ ಕೇಳಿಸದಿದ್ದಾಗ ಅವಳು ಮುಖ ಸಿಂಡರಿಸುತ್ತಾ, ನನಗೆ ಗೊತ್ತಿತ್ತು ನೀವು ಹೇಳೋದಿಲ್ಲ ಎಂದು. ಹೇಳೋದಾದರೂ ಯಾಕೆ? ನೀವು ಖಂಡಿತವಾಗಿಯೂ ಕನಸಿನಲ್ಲಿದ್ದೀರಾ, ಆದರೆ ಇದ್ದದ್ದರಲ್ಲಿ ಅದೇ ಕಹಿ ನಿಂಬೆ ಹಣ್ಣು ತಾನೆ ಎಂದಳು. ಹೀಗೆ ಹೇಳಿ ಅವಳು ಮತ್ತೆ ಮಲಗಲು ತೊಡಗಿದಳು. ಆಗ ಧ್ರುವ ಒಮ್ಮೆಲೆ, ನನ್ನ ಹೆಸರು ಧ್ರುವ ರಾಣಾ, ಕಹಿ ನಿಂಬೆ ಹಣ್ಣು ಅಲ್ಲ.
ಹೀಗೇನಾದರೂ ನೀನು ನನಗೆ ಕಹಿ ನಿಂಬೆಹಣ್ಣು ಅಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದನು. ಅವನು ಹೀಗೆ ಬೆದರಿಕೆ ಹಾಕಿದ ತಕ್ಷಣವೇ ಧನ್ವಿ ಈಗ ತನ್ನ ಕಣ್ಣುಗಳನ್ನು ತೆರೆದು ಕನಸಿನಲ್ಲೂ ನಿಮ್ಮ ಅಹಂಕಾರವನ್ನು ತೋರಿಸುವುದನ್ನು ನಿಲ್ಲಿಸಬೇಡಿ ಎಂದಳು. ಧ್ರುವ ಈಗ ಅವಳಿಂದ ತನ್ನ ಕೈಯನ್ನು ಎಳೆದುಕೊಂಡು, ಕನಸಲ್ಲ ನನಸು, ನಿನ್ನ ಕಣ್ಣುಗಳನ್ನು ಸರಿಯಾಗಿ ತೆರೆದು ನನ್ನನ್ನು ನೋಡು. ಆದರೆ ಬಹುಶಃ ನಿನಗೆ ಕನಸಿನಲ್ಲಿ ಇರುವ ಅಭ್ಯಾಸವಾಗಿ ಹೋಗಿದೆ. ಎರಡೇ ಜಾಗಗಳು ಎಲ್ಲಿ ನೀನು ಅತ್ಯಂತ ಹೆಚ್ಚು ಇರ್ತೀಯೋ, ಒಂದು ಕನಸು ಮತ್ತು ಇನ್ನೊಂದು ತಪ್ಪು ತಿಳುವಳಿಕೆ ಎಂದು ಹೇಳಿ ಅವನು ತನ್ನ ಜಾಗದಿಂದ ಎದ್ದನು. ಆಗ ಧನ್ವಿ ಬರೀ ಅವನ ಕಡೆಗೆ ನೋಡುತ್ತಾ ನಿಂತಳು. ಧನ್ವಿ ತನ್ನ ಕಡೆಗೆ ನೋಡುವುದನ್ನು ಕಂಡು ಅವನು ಗಂಭೀರವಾದ ಧ್ವನಿಯಲ್ಲಿ, ಒಂದು ವೇಳೆ ಬಯಸಿದರೆ ನೀನು ನನ್ನನ್ನು ಮುಟ್ಟಿ ನೋಡಬಹುದು. ಆಗ ನಿನಗೆ ಗೊತ್ತಾಗುತ್ತದೆ ನಾನು ಕನಸೋ ಅಥವಾ ನನಸೋ ಎಂದನು. ಧನ್ವಿ ತಡಬಡಿಸುವ ಧ್ವನಿಯಲ್ಲಿ, ಅಂದರೆ ನಿನ್ನೆ ರಾತ್ರಿ ನೀವು ವಾಪಸ್ಸು ಬಂದಿದ್ರಾ? ಆದರೆ ನಿನ್ನೆ ನನ್ನ ಜೊತೆಗೆ ಮಮ್ಮ ಮಲಗಿದ್ದರು. ಹಾಗಾದರೆ ನೀವು ಇಲ್ಲಿ? ಅವಳ ಮಾತು ಮುಗಿಯುವ ಮುನ್ನವೇ ಧ್ರುವ, ನಶೆಯಲ್ಲಿದ್ದೆ ನಾನು, ಅದಕ್ಕಾಗಿಯೇ ಬಹುಶಃ ಇಲ್ಲಿಗೆ ಬಂದು ಬಿಟ್ಟೆ. ಪ್ರಜ್ಞೆಯಲ್ಲಿದ್ದರೆ ಎಂದಿಗೂ ಬರುತ್ತಿರಲಿಲ್ಲ ಎಂದನು. ಧನ್ವಿ ಮುಖ ಸಿಂಡರಿಸುತ್ತಾ, ನಶೆಯಲ್ಲಿದ್ದಾಗ ನಿಮಗೆ ನನ್ನ ಮೇಲೆ ಪ್ರೀತಿ ಹೇಗೆ ಬರುತ್ತದೆ? ಪ್ರಜ್ಞೆಯಲ್ಲಿದ್ದಾಗ ಯಾಕೆ ಬರುವುದಿಲ್ಲ ಎಂದಳು. ಅವಳ ಪ್ರಶ್ನೆಗೆ ಧ್ರುವ ತನ್ನ ಹುಬ್ಬುಗಳನ್ನು ಮೇಲಕ್ಕೆತ್ತಿ, ನಾನು ಹೇಳಿದ್ದೆ ಅಲ್ವಾ, ನೀನು ಅತ್ಯಂತ ಹೆಚ್ಚು ಕನಸು ಮತ್ತು ತಪ್ಪು ತಿಳುವಳಿಕೆಯಲ್ಲಿ ಇರುತ್ತೀಯಾ ಎಂದು. ಮತ್ತೊಮ್ಮೆ ನಿನಗೆ ತಪ್ಪು ತಿಳುವಳಿಕೆಯಾಗಿದೆ. ನನಗೆ ನಿನ್ನ ಮೇಲೆ ಪ್ರೀತಿ ಬಂತು ಅಂತ. ನನಗೆ ನಿನ್ನ ಮೇಲೆ ಯಾವುದೇ ಪ್ರೀತಿ ಬರಲಿಲ್ಲ, ಬದಲಿಗೆ ಕೋಪವಿತ್ತು. ನಿನ್ನೆ ಯಾವ ರೀತಿ ನಿನ್ನ ಮಾಮ್ ನನಗೆ ಅವಮಾನ ಮಾಡಿದ್ರೋ, ಬಹುಶಃ ನಾನು ಕೋಪದಲ್ಲಿ ಅವರಿಗೆ ಉತ್ತರ ನೀಡಲು ಬಂದಿದ್ದೆ. ಆದರೆ ಗೊತ್ತಿಲ್ಲ ಹೇಗೆ ನನಗೆ ನಿದ್ದೆ ಬಂದು ಬಿಟ್ಟಿತು. ಈಗ ನನಗೆ ಹೋಗಬೇಕು ಎಂದು ಹೇಳಿ ಅವನು ಬಾಗಿಲಿನ ಕಡೆಗೆ ನಡೆಯಲಾರಂಭಿಸಿದನು. ಧನ್ವಿ ತಕ್ಷಣವೇ, ನೀವು ಅಮ್ಮ ಆಡಿದ ಮಾತುಗಳನ್ನು ತಪ್ಪಾಗಿ ತಿಳಿಯಬೇಡಿ ಪ್ಲೀಸ್. ಅವರಿಗೆ ಬಹುಶಃ ಕೋಪವಿತ್ತು ಮತ್ತು ಕೋಪದಲ್ಲಿ ಅವರು ಏನೇನೋ ಆಡಿಬಿಟ್ಟರು. ಆದರೆ ಅವರ ಉದ್ದೇಶ ಅದಾಗಿರಲಿಲ್ಲ ಎಂದಳು. ಧ್ರುವ ಮತ್ತೊಮ್ಮೆ, ಉದ್ದೇಶ ಖಂಡಿತವಾಗಿಯೂ ಯಾವುದಾದರೂ ಇರಲಿ, ಅವರು ಹೇಳಿದ್ದಾರೆ ಅಲ್ವಾ, ಸರಿ. ಈಗ ಅವರು ನಾನು ಹಠಮಾರಿ ಅಂತ ಹೇಳಿಯೇ ಇದ್ದಾರೆ ಅಂದ ಮೇಲೆ ನಾನು ಅವರಿಗೆ ಹಠಮಾರಿಯಾಗಿಯೇ ತೋರಿಸಿಕೊಡುತ್ತೇನೆ. ಇಲ್ಲಿಗೆ ಬಂದದ್ದು ನಿನ್ನ ಇಷ್ಟವಾಗಿತ್ತು, ನಿನ್ನ ನಿರ್ಧಾರವಾಗಿತ್ತು. ನಾನು ಏನೇ ಹೇಳಿದ್ದರು. ಆದರೆ ನಿನಗೆ ಗೊತ್ತು, ನಾನು ಕೋಪದಲ್ಲಿದ್ದಾಗ ನನ್ನ ಕೋಪದ ಮೇಲೆ ನನಗೆ ನಿಯಂತ್ರಣ ಇರುವುದಿಲ್ಲ ಎಂದು. ಒಂದು ವೇಳೆ ನಿನಗೆ ಅನಿಸಿದರೆ ನಾನು ಬೇರೆಯವರ ತರಹ ನಿನ್ನ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತೇನೆ, ನಿನ್ನನ್ನು ಬದಲಿಸಿಕೊಳ್ಳಲು ನಿನ್ನ ಮುಂದೆ ಗೋಗರೆಯುತ್ತೇನೆ ಎಂದು. ನೀನು ತುಂಬ ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿದ್ದೀಯ ಧನ್ವಿ ಗ್ರೋವರ್. ಇವತ್ತಿನವರೆಗೂ ಧ್ರುವ ರಾಣ ಯಾರ ಮುಂದೆಯೂ ತಲೆ ಬಾಗಿಲ್ಲ. ಇನ್ನು ನಿನ್ನ ಮುಂದೆ ತಲೆ ಬಾಗುವುದು ದೂರದ ಮಾತು. ನೀನು ಇಲ್ಲಿಗೆ ಬಂದಿರುವುದು ನಿನ್ನ ಸ್ವಂತ ಇಷ್ಟದಿಂದ. ಮತ್ತು ಈಗ ನೀನು ಯಾವಾಗಲಾದರೂ ವಾಪಸ್ಸು ರಾಣ ಮೆನ್ಷನ್ಗೆ ಬರುವುದಾದರೆ ನಿನ್ನಷ್ಟಕ್ಕೆ ನೀನೇ ಬರಬೇಕು. ನಾನು ನಿನ್ನನ್ನು ಕರೆಯಲು ಬರುವುದಿಲ್ಲ ಅಥವಾ ನನ್ನ ಜೊತೆಗೆ ನಡೆಯಲು ನಿನಗೆ ಹೇಳುವುದಿಲ್ಲ. ನಿನ್ನ ಇಷ್ಟ. ನಿನಗೆ ಬರಬೇಕು ಅನಿಸಿದರೆ ಬಂದು ಬಿಡು, ಇಲ್ಲದಿದ್ದರೆ ಎಂದು ಹೇಳುತ್ತಾ ಅವನು ಸುಮ್ಮನಾದನು. ಅವನ ಈ ಇಲ್ಲದಿದ್ದರೆ ಎಂಬ ಮಾತಿಗೆ ಧನ್ವಿಯ ಹೃದಯದ ಬಡಿತವೇ ನಿಂತು ಹೋದಂತೆ ಭಾಸವಾಯಿತು. ಅವಳು ಧ್ರುವನನ್ನೇ ನೋಡುತ್ತಾ ನಿಂತಳು ಮತ್ತು ಈಗ ಧ್ರುವ ಬಾಗಿಲಿನಿಂದ ಹೊರಗೆ ನಡೆದನು. ನಿನ್ನೆ ಅವನು ಬಂದದ್ದು ಕಿಟಕಿಯ ಮೂಲಕ, ಆದರೆ ಈಗ ಅವನು ಬಾಗಿಲಿನ ಮೂಲಕ ಹೊರಗೆ ಹೋಗುತ್ತಿದ್ದನು. ಹೊರಗೆ ಬಂದು ಅವನು ಮೆಟ್ಟಿಲನ್ನು ಇಳಿಯುತ್ತಾ ಕೆಳಗಿನ ಕಡೆಗೆ ಬಂದನು. ಕೆಳಗೆ ಮಿಸ್ಟರ್ ಗ್ರೋವರ್ ಮತ್ತು ಮಿಸಸ್ ಗ್ರೋವರ್ ಇಬ್ಬರೂ ಕುಳಿತಿದ್ದರು. ಮಿಸಸ್ ಗ್ರೋವರ್ಗೆ ಧ್ರುವ ಒಳಗಿದ್ದಾನೆಂಬುದು ಗೊತ್ತಿತ್ತು, ಆದರೆ ಅವರಿಗೆ ತಿಳಿದಿರಲಿಲ್ಲ ಅವನು ಹೋಗುವಾಗ ಎಲ್ಲರ ಎದುರಿನಿಂದಲೇ ಹೋಗುತ್ತಾನೆ ಎಂದು. ಅವರು ಇನ್ನೂ ಕೂಡ ಮಿಸ್ಟರ್ ಗ್ರೋವರ್ಗೆ ಈ ಬಗ್ಗೆ ಏನನ್ನೂ ಹೇಳಿರಲಿಲ್ಲ. ಮಿಸ್ಟರ್ ಗ್ರೋವರ್ ಅವರು ಧ್ರುವನನ್ನು ನೋಡಿದಾಗ ಆಶ್ಚರ್ಯದಿಂದ, ಧ್ರುವ ನೀನು ಇಲ್ಲಿ ಎಂದರು. ಇದರ ಮುಂದೆ ಅವರು ಏನಾದರೂ ಹೇಳುವ ಮುನ್ನವೇ ಧ್ರುವ ಹೊರಗಿನ ಕಡೆಗೆ ನಡೆದು ಬಿಟ್ಟಿದ್ದನು ಮತ್ತು ನಂತರ ನೇರವಾಗಿ ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದನು. ಮಿಸ್ಟರ್ ಗ್ರೋವರ್ ಅವರು ಮಿಸಸ್ ಗ್ರೋವರ್ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವರು ತನ್ನ ತಲೆ ತಗ್ಗಿಸಿ, ನನಗೆ ಧ್ರುವ ಇಲ್ಲೇ ಇದ್ದಾನೆ ಎಂದು ಗೊತ್ತಿತ್ತು. ನಿನ್ನೆ ರಾತ್ರಿ ಅವನು ಬಂದಿದ್ದ, ಬಹುಶಃ ನಶೆಯಲ್ಲಿದ್ದ ಎಂದರು. ಮಿಸ್ಟರ್ ಗ್ರೋವರ್ ತಕ್ಷಣವೇ, ಆದರೆ ಅವನು ಅಲ್ಲಿಗೆ ಬಂದಿದ್ದ ಎಂದ ಮೇಲೆ ಒಬ್ಬನೇ ಯಾಕೆ ಹೋಗುತ್ತಿದ್ದಾನೆ? ಅವನು ಧನ್ವಿಯನ್ನು ಕರೆಯಲು ಬಂದಿದ್ದಾನಾ? ಅಥವಾ ಅವರ ಮಾತು ಮುಗಿಯುವ ಮುನ್ನವೇ ಮಿಸಸ್ ಗ್ರೋವರ್, ಇದು ನನಗೂ ಗೊತ್ತಿಲ್ಲ, ಏಕೆಂದರೆ ಅವನು ಧನ್ವಿಯನ್ನು ಕರೆದುಕೊಂಡು ಹೋಗಲು ಬಯಸಿದ್ದರೆ ಬಹುಶಃ ಅವಳನ್ನು ತನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಿದ್ದಾನೇನೋ. ಆದರೆ ಅವನು ಒಬ್ಬನೇ ಹೋಗಿದ್ದಾನೆ ಮತ್ತು ನಾನು ನಿಮ್ಮ ಹತ್ತಿರ ಇನ್ನೂ ಕೆಲವು ವಿಷಯಗಳನ್ನು ಹೇಳಬೇಕಿತ್ತು ಎಂದರು. ಮಿಸ್ಟರ್ ಗ್ರೋವರ್ ಪ್ರಶ್ನಾರ್ಥಕ ನೋಟದಿಂದ ಅವರನ್ನು ನೋಡಿದಾಗ ಮಿಸಸ್ ಗ್ರೋವರ್ ಅವರಿಗೆ ನಿನ್ನೆ ರಾತ್ರಿಯ ವಿಷಯಗಳ ಬಗ್ಗೆ ತಿಳಿಸಿದರು. ಅವರು ಅವರಿಗೆ ನಿನ್ನೆ ಧ್ರುವ ಖಚಿತವಾಗಿ ಏನು ಹೇಳಿದ ಮತ್ತು ಏನು ಹೇಳಲಿಲ್ಲ ಎಂಬುದನ್ನು ಹೇಳದಿದ್ದರೂ, ಹೌದು, ನಿನ್ನೆ ಅವನ ಮಾತುಗಳಿಂದ ಇದು ಮಾತ್ರ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅಂದರೆ ಅವನು ಕೂಡ ಧನ್ವಿಯನ್ನು ಪರಿಚಯಿಸುತ್ತಾನೆ. ಬಹುಶಃ ಅವನಿಗೆ ತನ್ನ ಪ್ರೀತಿಯ ಅರಿವಾಗಿಲ್ಲ, ಆದರೆ ಅವನ ಹೃದಯದಲ್ಲಿ ಧನ್ವಿಯ ಬಗ್ಗೆ ಫೀಲಿಂಗ್ಸ್ ಖಂಡಿತ ಇವೆ. ಮಿಸ್ಟರ್ ಗ್ರೋವರ್ ಕೋಪರಿಂದ,
ಆದರೆ ಕೇವಲ ಫೀಲಿಂಗ್ಸ್ ಇದ್ದರೆ ಏನೂ ಆಗೋದಿಲ್ಲ ಅಲ್ವಾ ಶ್ವೇತಾ? ಮನುಷ್ಯ ತನ್ನ ಫೀಲಿಂಗ್ಸನ್ನು ಹೇಳಿಕೊಳ್ಳಬೇಕಾಗುತ್ತದೆ ಕೂಡ. ಅವನು ಯಾರನ್ನಾದರೂ ಪ್ರೀತಿಸುತ್ತಾನೆ ಅಂದರೆ ಆ ಪ್ರೀತಿಯನ್ನು ತೋರಿಸಬೇಕಾಗುತ್ತದೆ. ನಮ್ಮ ಧನ್ವಿ ಬರೀ ಧ್ರುವನ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾ ಇರಬೇಕು ಮತ್ತು ಅವನು ಅವಳನ್ನು ಪ್ರತಿ ಮಾತಿನಲ್ಲೂ ಹ್ಯುಮಿಲಿಯೇಟ್ ಮಾಡುತ್ತಿರಬೇಕು ಅನ್ನೋದು ಸರಿಯಲ್ಲ. ಈಗ ನಾನು ಕೂಡ ನಿರ್ಧರಿಸಿದ್ದೇನೆ. ಎಲ್ಲಿಯವರೆಗೆ ಧ್ರುವ ತನ್ನಷ್ಟಕ್ಕೆ ತಾನೇ ಧನ್ವಿಯನ್ನು ಕರೆಯಲು ಬರುವುದಿಲ್ಲವೋ, ನಮ್ಮ ಹತ್ತಿರ ಪ್ರಾಮಿಸ್ ಮಾಡುವುದಿಲ್ಲವೋ, ಅವನು ಧನ್ವಿಯ ಕೇರ್ ಮಾಡುತ್ತೇನೆ ಎಂದು ಅವಳಿಗೆ ತೊಂದರೆ ಕೊಡಲ್ಲ ಎಂದು, ಅಲ್ಲಿವರೆಗೆ ನಾನು ನನ್ನ ಧನ್ವಿಯನ್ನು ಅವನ ಹತ್ತಿರ ಕಳುಹಿಸುವುದೇ ಇಲ್ಲ ಮತ್ತು ಇದು ನನ್ನ ಕೊನೆಯ ನಿರ್ಧಾರ ಎಂದು ಹೇಳಿ ಮಿಸ್ಟರ್ ಗ್ರೋವರ್ ಅಲ್ಲಿಂದ ಹೊರಟು ಹೋದರು ಮತ್ತು ಮಿಸಸ್ ಗ್ರೋವರ್ ಅವರು ಹೋಗುವುದನ್ನು ನೋಡುತ್ತಾ ನಿಂತರು. ಒಂದು ಕಡೆ ಈಗ ಧ್ರುವ ಧನ್ವಿಯನ್ನು ಕರೆಯಲು ಬರುವುದಿಲ್ಲ ಎಂದು ಹಠ ಹಿಡಿದಿದ್ದನು ಮತ್ತು ಇನ್ನೊಂದು ಕಡೆ ಮಿಸ್ಟರ್ ಗ್ರೋವರ್ ಧನ್ವಿಯನ್ನು ವಾಪಸ್ಸು ರಾಣಾ ಮ್ಯಾನ್ಷನ್ಗೆ ಕಳುಹಿಸುತ್ತಿಲ್ಲ ಎಂದು ಯೋಚಿಸಿದ್ದರು. ಆದರೆ ಯಾರೂ ಧನ್ವಿಯ ಬಗ್ಗೆ ಯಾಕೆ ಯೋಚಿಸುತ್ತಿಲ್ಲ ಎಂದು ಯೋಚಿಸಿ ಮಿಸಸ್ ಗ್ರೋವರ್ಗೆ ತುಂಬ ಬೇಸರವಾಗುತ್ತಿತ್ತು. ಇತ್ತ ಇನ್ನೊಂದು ಕಡೆ ಧನ್ವಿ ಹಾಸಿಗೆ ಮೇಲೆ ಕುಳಿತಿದ್ದಳು ಮತ್ತು ಧ್ರುವ ಆಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಿದ್ದಳು. ಅವಳಿಗೆ ತುಂಬ ಬೇಸರವಾಗುತ್ತಿತ್ತು. ಅವಳಿಗೆ ತನ್ನಷ್ಟಕ್ಕೆ ತಾನೇ ಅರ್ಥವಾಗುತ್ತಿರಲಿಲ್ಲ. ತಾನು ಧ್ರುವನ ಮಾತನ್ನು ಕೇಳಿ ಗ್ರೋವರ್ ಮೆನ್ಷನ್ಗೆ ಬಂದು ಸರಿಯಾದ ಕೆಲಸ ಮಾಡಿದ್ದೇನಾ ಅಥವಾ ತಪ್ಪ ಎಂದು. ಅವಳ ಮತ್ತು ಧ್ರುವ ನಡುವೆ ಮೊದಲೇ ತುಂಬ ದೂರವಿತ್ತು ಮತ್ತು ಈಗ ಆ ದೂರ ಇನ್ನೂ ಹೆಚ್ಚಾಗಿತ್ತು. ಅತ್ತ ರಾಣಾ ಮೆನ್ಷನ್ನಲ್ಲಿ ಧ್ರುವನ ಕಾರು ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತಿತ್ತು ಮತ್ತು ಅವನ ಕಾರಿನಿಂದ ಇಳಿದು ನೇರವಾಗಿ ಒಳಗೆ ಬಂದನು. ಒಳಗೆ ಹಾಲ್ನಲ್ಲಿ ಸೃಷ್ಟಿಯವರು ರಾಗಿಣಿಯವರ ಜೊತೆ ಕುಳಿತಿದ್ದರು ಮತ್ತು ಅವರು ಧ್ರುವ ಒಳಗೆ ಬರುವುದನ್ನು ನೋಡಿದಾಗ ಒಂದು ಕ್ಷಣ ಅವರ ಹೃದಯದಲ್ಲಿ ಆಸೆ ಮೂಡಿತು. ಬಹುಶಃ ಧ್ರುವ ಧನ್ವಿಯನ್ನು ಕರೆದುಕೊಂಡು ಬಂದಿರಬಹುದು ಎಂದು. ಆದರೆ ಅವನು ಒಬ್ಬನೇ ಬರುವುದನ್ನು ಕಂಡು ಸೃಷ್ಟಿಯವರಿಗೆ ಅವನಿಗೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ ಮತ್ತು ಈಗ ಅವನ ಕಡೆಗೆ ನೋಡಲೂ ಇಲ್ಲ. ಅವರು ಮತ್ತೆ ರಾಗಿಣಿಯವರ ಜೊತೆ ಮಾತನಾಡಲು ಶುರು ಮಾಡಿದರು ಮತ್ತು ಧ್ರುವ ಕೂಡ ಮುಖ ಸಿಂಡರಿಸುತ್ತಾ ಮೇಲಕ್ಕೆ ತನ್ನ ರೂಮಿಗೆ ಹೋದನು. ರೂಮಿಗೆ ಬಂದ ತಕ್ಷಣ ಅವನು ಕ್ಲೋಸೆಟ್ ತೆರೆದು ಕೋಪರಿಂದ ತನ್ನನ್ನು ತಾನು ಏನೆಂದುಕೊಂಡಿದ್ದಾಳೆ ಅವಳು. ಒಂದು ಸಲ ಹೇಳೋಕೆ ಆಗುತ್ತಿರಲಿಲ್ಲವ? ಸರಿ, ನನ್ನಿಂದ ತಪ್ಪಾಯಿತು. ನಾನು ನಿಮ್ಮನ್ನು ಬಿಟ್ಟು ಬಂದಿದ್ದು. ಈಗ ನಾನು ನಿಮ್ಮ ಜೊತೆ ವಾಪಸ್ ಹೋಗಲು ಬಯಸುತ್ತೇನೆ ಎಂದು. ನಾನೇನು ಅಷ್ಟು ಹುಚ್ಚನಲ್ಲ ಅವಳ ಮುಂದೆ ನನ್ನನ್ನು ನಾನು ತಗ್ಗಿಸಿಕೊಳ್ಳುವುದಕ್ಕೆ. ನಾನು ಯಾಕೆ ತಲೆ ಬಾಗಬೇಕು? ನಾನು ಕೋಪದಲ್ಲಿ ಹೇಳಿದ್ದೆ. ಕೋಪದಲ್ಲಿ ಮನುಷ್ಯ ಏನೇನೋ ಮಾತನಾಡುತ್ತಾನೆ. ಕೋಪದಲ್ಲಿ ನಾನಂತೂ ನನಗೆ ಡಿವೋರ್ಸ್ ಕೊಡು ಅಂತಲೂ ಹೇಳಬಹುದಿತ್ತು. ಹಾಗಿದ್ದರೆ ಅವಳು ಡಿವೋರ್ಸ್ ಕೊಟ್ಟು ಬಿಡುತ್ತಿದ್ದಾಳ? ಸರಿ, ಅವಳಿಗೆ ತನ್ನ ಹಠವನ್ನೇ ಪೂರೈಸಿಕೊಳ್ಳಬೇಕಿದ್ದರೆ ಮಾಡಿಕೊಳ್ಳಲಿ. ನಿನ್ನೆ ನಾನು ನಶೆಯಲ್ಲಿದ್ದ ಕಾರಣ ಅವಳ ಹತ್ತಿರ ಹೋಗಿದ್ದೆ. ಆದರೆ ಇನ್ನು ಮುಂದೆ ನಾನು ಡ್ರಿಂಕ್ಸ್ ಮಾಡುವುದೇ ಇಲ್ಲ. ನಾನು ನಶೆಯಲ್ಲೂ ಇರುವುದಿಲ್ಲ ಮತ್ತು ಅವಳ ಹತ್ತಿರ ಹೋಗುವುದೇ ಇಲ್ಲ. ಅವಳಿಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿ ಎಂದು ಹೇಳುತ್ತಾ ಅವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ವಾಶ್ರೂಮಿಗೆ ಹೋದನು. ವಾಶ್ರೂಮಿಗೆ ಹೋದ ನಂತರ ಅವನು ಶವರ್ ತೆಗೆದುಕೊಂಡನು ಮತ್ತು ಬಟ್ಟೆ ಧರಿಸದೆ ಕೇವಲ ಟವಲ್ ಸುತ್ತಿಕೊಂಡು ವಾಶ್ರೂಮ್ನಿಂದ ಹೊರಗೆ ಬಂದನು. ಹೊರಗೆ ಬಂದು ಅವನು ತನ್ನ ಬಟ್ಟೆಗಳನ್ನು ಹುಡುಕಲು ಆರಂಭಿಸಿದನು. ಅವನಿಗೆ ಅನಿಸಿತು ಬಹುಶಃ ತಾನು ಬಟ್ಟೆಗಳನ್ನು ವಾಶ್ರೂಮ್ಗೆ ತೆಗೆದುಕೊಂಡೇ ಹೋಗಿರಲಿಲ್ಲ ಎಂದು ಮತ್ತು ಈಗ ಅವನು ಇನ್ನೂ ಹೆಚ್ಚು ಇರಿಟೇಟ್ ಆಗುತ್ತಿದ್ದನು. ಅವನು ಕ್ಲೋಸೆಟ್ನಿಂದ ಮತ್ತೊಮ್ಮೆ ತನ್ನ ಬಟ್ಟೆಗಳನ್ನು ತೆಗೆದು ಬೇಗನೆ ರೆಡಿಯಾಗಿ ಹೊರಗೆ ಬಂದನು. ಅವನು ಕೆಳಗೆ ಬಂದಾಗ ಮೊದಲು ಅವನು ಹಾಗೆ ಸುಮ್ಮನೆ ರಾಣಾ ಮೆನ್ಷನ್ನಿಂದ ಹೊರಗೆ ಹೋಗಲಾರಂಭಿಸಿದನು. ನಂತರ ಹಠಾತ್ತನೆ ನಿಂತು ಡೈನಿಂಗ್ ಟೇಬಲ್ ಕಡೆಗೆ ಹೆಜ್ಜೆ ಹಾಕುತ್ತಾ, ನನಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಲು ಯಾರಾದರೂ ಇದ್ದಾರಾ ಅಥವಾ ನಾನು ಬ್ರೇಕ್ಫಾಸ್ಟ್ ಇಲ್ಲದೆ ಹೊರಟು ಹೋಗಬೇಕಾ ಎಂದನು. ಅಷ್ಟರಲ್ಲಿ ಕುಸುಮಾರ್ ಅವರು ಕಿಚನ್ನಿಂದ ಹೊರಗೆ ಬಂದರು ಮತ್ತು ಅವನ ಕಡೆಗೆ ನೋಡುತ್ತಾ, ಈಗ ನನಗೆ ವಯಸ್ಸಾಗಿದೆ. ನನ್ನಿಂದ ಜಾಸ್ತಿ ಕೆಲಸ ಮಾಡಲು ಆಗುವುದಿಲ್ಲ. ಅಲ್ಲಿ ಇಷ್ಟೊಂದು ಜನ ಸರ್ವೆಂಟ್ಸ್ ಇದ್ದಾರಲ್ಲ, ಯಾರಿಗಾದರೂ ಹೇಳು, ಯಾರಾದರೂ ನಿನಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡುತ್ತಾರೆ ಎಂದರು. ಧ್ರುವ ಕೋಪರಿಂದ, ವಾಟ್ ಡು ಯು ಮೀನ್ ಬೈ ನಿಮಗೆ ವಯಸ್ಸಾಗಿದೆ ಅಂತ ಎಂದನು. ಇಲ್ಲಿಯವರೆಗೂ ನಿಮಗೆ ವಯಸ್ಸಾಗಿರಲಿಲ್ಲ. ದೊಡ್ಡ ಕಿಟ್ಟಿ ಪಾರ್ಟಿಗಳೆಲ್ಲ ಹೋಗ್ತಾ ಇದ್ದೀರಿ. ಆಗ ನಿಮಗೆ ಗೊತ್ತಾಗಲಿಲ್ವಾ ನಿಮಗೆ ವಯಸ್ಸಾಗಿದೆಯೋ ಇಲ್ವೋ ಎಂದು? ಈಗ ನಾನು ಬ್ರೇಕ್ಫಾಸ್ಟ್ ಸರ್ವ್ ಮಾಡಲು ಹೇಳಿದ ತಕ್ಷಣ ನಿಮಗೆ ವಯಸ್ಸಾಗಿ ಬಿಡ್ತಾ? ಮತ್ತು ನಿಮಗೆ ಗೊತ್ತಿದೆ ಅಲ್ವಾ ನನ್ನ ವಸ್ತುಗಳನ್ನು ಬೇರೆಯವರು ಮುಟ್ಟೋದು ನನಗೆ ಇಷ್ಟವಿಲ್ಲ ಎಂದು. ಹಾಗಿರುವಾಗ ನಾನು ಸರ್ವೆಂಟ್ಸ್ ಕೈಯಿಂದ ಸರ್ವ್ ಮಾಡಿದ ಊಟವನ್ನು ಹೇಗೆ ತಾನೇ ತಿನ್ನಲು ಸಾಧ್ಯ ಎಂದನು. ಕುಸುಮಾರ್ ಅವರು ತಕ್ಷಣವೇ, ಹಾಗಾದರೆ ನಿನ್ನ ಅಮ್ಮನಿಗೆ ಹೇಳು, ಇಲ್ಲದಿದ್ದರೆ ನಿನ್ನ ಹೆಂಡತಿಗೆ ಹೇಳು. ಆದರೆ ಬೇಸರದ ವಿಷಯ ಎಂದರೆ ನಿನ್ನ ಹೆಂಡತಿ ಸದ್ಯಕ್ಕೆ ಇಲ್ಲವೇ ಇಲ್ಲ. ಅವಳು ನಿನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ಸೊ ಈಗ ಯಾರಿಗೆ ಹೇಳಬೇಕೋ ಅವರಿಗೆ ನೀನೇ ಹೇಳಿಕೊ, ನನಗೆ ಹೇಳಬೇಡ. ಮತ್ತು ಹೌದು, ನನ್ನ ಕಿಟ್ಟಿ ಪಾರ್ಟಿಗಳ ಬಗ್ಗೆ ಏನು ಮಾತನಾಡಬೇಡ. ನಿನ್ನ ಈ ಅಹಂಕಾರವನ್ನು ನಿನ್ನ ಹೆಂಡತಿಗೆ ತೋರಿಸು. ಅಜ್ಜಿ, ನಾನು ನಿನ್ನವಳು. ನನ್ನ ಮುಂದೆ ನಾಲಿಗೆಯನ್ನು ಸ್ವಲ್ಪ ಕಮ್ಮಿ ಚಲಾಯಿಸು ಎಂದರು. ಇಷ್ಟನ್ನು ಹೇಳಿ ಅವರು ತಕ್ಷಣ ಅಲ್ಲಿಂದ ಹೊರಟು ಹೋದರು ಮತ್ತು ಧ್ರುವ ಬರೀ ಅವರ ಕಡೆಗೆ ನೋಡುತ್ತಾ ನಿಂತನು. ಇತ್ತ ಸೃಷ್ಟಿಯವರು ಇದುವರೆಗೆ ಧ್ರುವನ ಕಡೆಗೆ ನೋಡುತ್ತಿದ್ದವರು ತಕ್ಷಣ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡರು. ಈ ಕುಸುಮಾರ್ ಅವರು ಇಷ್ಟೊಂದು ಮಾತುಗಳನ್ನು ಆಡಿ ಹೋಗುವಂತೆ ಅವರಿಗೆ ಕೀಲಿ ಕೊಟ್ಟಿದ್ದು ಇದೇ ಸೃಷ್ಟಿಯವರು ಆಗಿದ್ದರು. ಈಗ ಧ್ರುವ ತಿರುಗಿ ಸೃಷ್ಟಿಯವರ ಕಡೆಗೆ ನೋಡಿದನು. ರಾಗಿಣಿಯವರು ತಕ್ಷಣ ತನ್ನ ಜಾಗದಿಂದ ಎದ್ದರು. ಧ್ರುವನಿಗೆ ಅನಿಸಿತು ಬಹುಶಃ ಅವರು ತನಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಲು ಬರುತ್ತಿದ್ದಾರೆ ಎಂದು. ಆದರೆ ಅಷ್ಟರಲ್ಲಿ ರಾಗಿಣಿಯವರು ಅತ್ತ ಕಡೆಯಿಂದ ಹಾದು ಹೋಗುತ್ತಾ, ನಿನ್ನೆ ರಾತ್ರಿ ನನ್ನ ನಿದ್ದೆ ಪೂರ್ತಿ ಆಗಿರಲಿಲ್ಲ. ಈಗ ಮತ್ತೆ ನಿದ್ದೆ ಬರುತ್ತಿದೆ. ನಾನು ಮಲಗಲು ಹೋಗುತ್ತಿದ್ದೇನೆ ಎಂದರು.
ಹೀಗೆ ಹೇಳಿ ಅವರು ಕೂಡ ತನ್ನ ರೂಮಿಗೆ ಹೊರಟು ಹೋದರು. ಧ್ರುವ ಕೋಪರಿಂದ ಮುಖ ಸಿಂಡರಿಸಿಕೊಂಡನು. ಅಷ್ಟರಲ್ಲಿ ಪರೀಕ್ಷಾ ಅಲ್ಲಿಗೆ ಬಂದಳು ಮತ್ತು ಧ್ರುವನ ಕಡೆಗೆ ನೋಡುತ್ತಾ, ನನಗೆ ಕಾಲೇಜಿಗೆ ತಡವಾಗ್ತಿದೆ ಅಣ್ಣ, ನಾನು ಹೊರಡುತ್ತೇನೆ ಎಂದು ಹೇಳಿ ಅವಳು ಕೂಡ ಅಲ್ಲಿಂದ ಹೊರಟು ಹೋದಳು. ನಂತರ ಅಲ್ಲಿಗೆ ಆಶ್ರಯ್ ಬಂದನು. ಆಶ್ರಯ್ ಮುಗುಳ್ನಗುತ್ತಾ ಧ್ರುವನ ಕಡೆಗೆ ನೋಡಿ, ಗುಡ್ ಮಾರ್ನಿಂಗ್ ಬ್ರೋ ಎಂದನು. ಇಷ್ಟನ್ನು ಹೇಳಿ ಅವನು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು. ಧ್ರುವ ಸುಮ್ಮನೆ ಅವನನ್ನು ನೋಡುತ್ತಿದ್ದನು. ಒಬ್ಬ ಕೆಲಸದಾಗಿ ಬಂದು ಆಶ್ರಯ್ಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿ ಪಕ್ಕಕ್ಕೆ ಸರಿದಳು. ಆಶ್ರಯ್ ಬ್ರೇಕ್ಫಾಸ್ಟ್ ಮಾಡಲು ಶುರು ಮಾಡಿದನು ಮತ್ತು ಧ್ರುವ ಅಲ್ಲೇ ಕುಳಿತುಕೊಂಡು ಬರೀ ಅವನನ್ನೇ ನೋಡುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಅವನು ತನ್ನ ಜಾಗದಿಂದ ಎದ್ದು ಅಲ್ಲಿಂದ ಹೋಗತೊಡಗಿದನು. ಆದರೆ ನಂತರ ಹಠಾತ್ತನೆ ನಿಂತು ಧ್ರುವನ ಕಡೆಗೆ ನೋಡುತ್ತಾ, ಅಂದ ಹಾಗೆ ಬ್ರೋ, ನನಗೆ ಅರ್ಥವಾಗಲಿಲ್ಲ ಇದು ಯಾವ ತರಹದ ಪ್ಯಾಷನ್ ಎಂದು. ಐ ಮೀನ್, ನೀವು ಒಂದು ಕಾಲಿಗೆ ಒಂದು ಶೂ ಮತ್ತು ಇನ್ನೊಂದು ಕಾಲಿಗೆ ಬೇರೆ ಶೂ ಹಾಕಿಕೊಂಡಿದ್ದೀರಾ. ಇದು ಪ್ಯಾಷನ್ ಅಥವಾ ನೀವು ತಪ್ಪಾಗಿ ಧರಿಸಿದ್ದೀರಾ ಎಂದನು. ಇದನ್ನು ಹೇಳುವಾಗ ಅವನ ದೃಷ್ಟಿ ಧ್ರುವನ ಶೂಗಳ ಮೇಲಿತ್ತು. ಅವನು ಕೂಡ ಈಗ ತನ್ನ ಶೂಗಳ ಕಡೆಗೆ ನೋಡಿದಾಗ ಅವನಿಗೆ ಶಾಕ್ ಆಯಿತು. ಕೋಪದಲ್ಲಿ ಬಡಬಡಿಸುತ್ತಾ ತಾನು ಯಾವಾಗ ತಪ್ಪಾದ ಶೂಗಳನ್ನು ಧರಿಸಿ ತನ್ನ ರೂಮಿನಿಂದ ಹೊರಗೆ ಬಂದೆನೋ ಅವನಿಗೆ ತಿಳಿಯಲಿಲ್ಲ. ಈಗ ಅವನಿಗೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಮತ್ತು ಉಳಿದವರಿಗೆ ಅವನನ್ನು ನೋಡಿ ನಗು ಬರುತ್ತಿತ್ತು. ಆಶ್ರಯ್ ನಗುತ್ತಿರುವುದನ್ನು ನೋಡಿ ಅವನು ಕೋಪದಿಂದ, ನನ್ನ ಕಾಲು, ನನ್ನ ಶೂ, ನನ್ನ ಇಷ್ಟ, ಹೂ ದ ಹೆಲ್ ಆರ್ ಯು ಎಂದನು. ಹೀಗೆ ಹೇಳುತ್ತಾ ಅವನು ಡೈನಿಂಗ್ ಟೇಬಲ್ನಿಂದ ಎದ್ದನು ಮತ್ತು ಕೋಪದಿಂದ ಮುಖ ಸಿಂಡರಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ನಂತರ ಆಶ್ರಯ್ ಸೃಷ್ಟಿಯವರ ಕಡೆಗೆ ನೋಡಿ, ನಿಮ್ಮ ಧ್ರುವ ಬೇಬಿ ಇತ್ತೀಚೆಗೆ ಜ್ವಾಲಾಮುಖಿಯಾಗಿ ತಿರುಗಾಡುತ್ತಿದ್ದಾನೆ. ಅವನ ಹೆಂಡತಿಯನ್ನು ವಾಪಸ್ಸು ಕರೆದನ್ನಿ, ಇಲ್ಲದಿದ್ದರೆ ಅವನು ಹುಚ್ಚನೇ ಆಗಿ ಬಿಡಬಹುದು ಎಂದನು. ಅವನ ಮಾತನ್ನು ಕೇಳಿ ಸೃಷ್ಟಿಯವರು ಕೋಪದಿಂದ, ಜಾಸ್ತಿ ಮಾತನಾಡಬೇಡ, ನಿನ್ನ ಈ ಬ್ರೋನಿಂದ ಸ್ವಲ್ಪ ಬುದ್ಧಿ ಕಲಿ. ಒಂದು ವೇಳೆ ಹೆಂಡತಿ ನಿನ್ನನ್ನು ಬಿಟ್ಟು ಹೊರಟು ಹೋದರೆ ನೀನು ಕೂಡ ಇದೇ ತರಹ ವಿಚಿತ್ರವಾಗಿ ಆಡುತ್ತಾ ತಿರುಗಾಡುತ್ತಿರುತ್ತೀಯ. ಅದಕ್ಕೆ ಮೊದಲೇ ಹೆಂಡತಿಯ ಕಾಳಜಿ ಮಾಡು ಎಂದರು. ಆಶ್ರಯ್ ಸೃಷ್ಟಿಯವರನ್ನು ದಿಟ್ಟಿಸಿ ನೋಡಿ, ಆದರೆ ನನಗೆ ಯಾವುದೇ ಹೆಂಡತಿ ಇಲ್ಲ ಮತ್ತು ನನ್ನ ಫ್ಯೂಚರ್ ನನಗೆ ಕಾಣಿಸುತ್ತಿರುವ ಹಾಗೆ ನನಗೆ ಯಾವುದೇ ಹೆಂಡತಿ ಇರುವುದೇ ಇಲ್ಲ ಎಂದನು. ಇಷ್ಟನ್ನು ಹೇಳಿ ಅವನು ಹೊರಗಿನ ಕಡೆಗೆ ಹೋಗಲು ತೊಡಗಿದಾಗ ಹಠಾತ್ತನೆ ಅವನ ಕಣ್ಣುಗಳ ಮುಂದೆ ಪಂಕ್ತಿಯ ಮುಖ ಸುಳಿದು ಹೋಯಿತು. ಇತ್ತ ಧ್ರುವ ಕೋಪದಿಂದ ಕುದಿಯುತ್ತಾ ಆಫೀಸ್ ತಲುಪಿದನು. ಅವನು ತನ್ನ ಕಾರಿನ ಬಾಗಿಲು ತೆರೆದು ತಕ್ಷಣವೇ ಅವನ ಅಸಿಸ್ಟೆಂಟ್ ಸರಿಯಾಗಿ ಅವನ ಮುಂದೆಯೇ ಹೊಸ ಜೋಡಿ ಶೂಗಳನ್ನು ಹಿಡಿದುಕೊಂಡು ನಿಂತಿದ್ದನು. ಅವನು ಧ್ರುವನ ಕಾಲಿನಲ್ಲಿ ಬೇರೆ ಬೇರೆ ಶೂಗಳನ್ನು ನೋಡಿದಾಗ ಅವನಿಗೂ ನಗು ತಡೆಯಲಾಗಲಿಲ್ಲ ಮತ್ತು ಅವನು ನಗುತ್ತಿರುವುದನ್ನು ನೋಡಿ ಧ್ರುವನ ಮುಖದಲ್ಲಿ ಕೋಪ ಎದ್ದು ಕಾಣಿಸಿತು. ಯಾರಾದರೂ ತನ್ನನ್ನು ನೋಡಿ ನಗುವುದು ಅವನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಮತ್ತು ಅವನ ಅಸಿಸ್ಟೆಂಟ್ ಸದ್ಯಕ್ಕೆ ಇದೇ ಕೆಲಸವನ್ನು ಮಾಡುತ್ತಿದ್ದನು. ಅವನು ಕೋಪದಿಂದ ಅವನನ್ನು ದಿಟ್ಟಿಸಿ ನೋಡಿದಾಗ ಅವನು ತಕ್ಷಣ ನಗುವುದನ್ನು ನಿಲ್ಲಿಸಿದನು ಮತ್ತು ಬೇಗನೆ ಸಾರಿ ಸರ್, ಈಗೋ ನಿಮ್ಮ ಶೂಗಳು ಎಂದು ಹೇಳುತ್ತಾ ತಕ್ಷಣ ಧ್ರುವನ ಶೂಗಳನ್ನು ಕೆಳಗಿಟ್ಟನು. ಧ್ರುವ ಅವನ ಕಡೆಗೆ ನೋಡುತ್ತಾ, ನಗುವುದಕ್ಕಿಂತ ಹೆಚ್ಚಾಗಿ ಕೆಲಸದ ಮೇಲೆ ಗಮನ ಕೊಟ್ಟರೆ ಒಳ್ಳೆಯದು. ಒಂದು ವೇಳೆ ಹೀಗೆ ನಗುತ್ತಾ ಇದ್ದರೆ ನಗುತ್ತಾ ಇರಲು ನಿನ್ನನ್ನು ಬಿಡುವುದಿಲ್ಲ ನಾನು. ಮತ್ತು ನಿನಗೆ ಗೊತ್ತು, ಧ್ರುವ ರಾಣ ಬರೀ ಬೆದರಿಕೆಗಳನ್ನು ಮಾತ್ರ ಹಾಕುವುದಿಲ್ಲ ಎಂದನು. ಇದನ್ನು ಹೇಳುವಾಗ ಧ್ರುವನ ಮುಖದ ಭಾವನೆಗಳು ಇನ್ನೂ ಹೆಚ್ಚು ಗಂಭೀರವಾದವು. ಮರುಕ್ಷಣವೇ ಅವನ ಅಸಿಸ್ಟೆಂಟ್ ತನುಜ್ ತಕ್ಷಣ ಅಲ್ಲಿಂದ ಹಿಂದಕ್ಕೆ ಸರಿದನು. ಧ್ರುವ ಕಾರಿನಿಂದ ಇಳಿದು ನೇರವಾಗಿ ತನ್ನ ಕ್ಯಾಬಿನ್ಗೆ ಹೋದನು ಮತ್ತು ತನ್ನ ಕೆಲಸವನ್ನು ಮಾಡಲಾರಂಭಿಸಿದನು. ಸುಮಾರು 2 ರಿಂದ 3 ಗಂಟೆಗಳು ಕಳೆದು ಹೋದವು. ಆದರೆ ಇವತ್ತು ಅವನಿಗೆ ಆಫೀಸಿನಲ್ಲಿ ಮನಸ್ಸು ಇರಲಿಲ್ಲ. ಅವನಿಗೆ ಯಾವುದೇ ಮೀಟಿಂಗನ್ನು ಸರಿಯಾಗಿ ಅಟೆಂಡ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ತನ್ನ ಯಾವುದೇ ಕೆಲಸವನ್ನು ಮುಗಿಸಲು ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಅವನ ಕ್ಯಾಬಿನ್ ಬಾಗಿಲನ್ನು ಯಾರೋ ತಟ್ಟಿದರು ಮತ್ತು ಅವನ ಇನ್ನೊಬ್ಬ ಅಸಿಸ್ಟೆಂಟ್ ಕೋಯಲ್ ಒಳಗೆ ಬಂದಳು. ಅವಳು ಧ್ರುವನ ಮುಂದೆ ಬಂದು ನಿಂತಾಗ ಧ್ರುವ ಕೋಪದಿಂದ ಏನು ಎಂದು ಕೇಳಿದನು. ಕೋಯಲ್ ತಕ್ಷಣವೇ, ಅದು ಸರ್, ಮಿಸ್ ರೇವಾ ಜಿಂದಾಲ್ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ ಎಂದಳು. ಮುಂದುವರಿಯುವುದು.